ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSLC ಇಂಗ್ಲಿಷ್ ಸಬ್ಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ನಾವು ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ನೀವು 59 ರೂಪಾಯಿ ಕೊಟ್ಟು ಜಾಯ್ನ್ ಆಗಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಫ್ರೀ ಆಗಿ ಕೊಡ್ತಿದೀವಿ. ಎಲ್ಲ ಸಬ್ಜೆಕ್ಟು ಕೂಡ ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಯಾವ್ದು ಬೇಕೋ ಮೆಸೇಜ್ ಮಾಡ್ಬೋದು. ಇಲ್ಲಿ ನಂಬರ್ ಹಾಕಿರ್ತೀನಿ, ಜಸ್ಟ್ ಬಂದ್ಬಿಟ್ಟು ನೀವು 59 ರೂಪಾಯಿಗೆ ಜಾಯ್ನ್ ಆಗಿದ್ದೀರಾ ಅಲ್ವಾ, ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ನ ತಗೊಂಡು ಒಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮಗೆ ಫ್ರೀಯಾಗಿ ಕಳಿಸ್ತೀನಿ. ಓಕೆನಾ? ಇವಾಗ SSLC ಇಂಗ್ಲಿಷ್ ಸಬ್ಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರೆ, ನಾನು ಅಷ್ಟೇ 2020-21 ಬ್ಯಾಚ್ ನಲ್ಲಿ PUC ಕಂಪ್ಲೀಟ್ ಮಾಡಿದ್ದು. ನಾನು PUC ನಲ್ಲಿ ತಗೊಂಡಿದ್ದು 78 ವಿತ್ ಇಂಟರ್ನಲ್ಸ್ 78. ಸೊ ಹಾಗಾಗಿ ನನಗೊಂದು ಸ್ವಲ್ಪ ನಾಲೆಜ್ ಇದೆ. ಹೋದ್ ಸತಿನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ, ತುಂಬಾ ಜನಕ್ಕೆ ಯೂಸ್ ಆಗಿದೆ. ಸೊ ಹಂಗಾಗಿನೇ ಈ ಸತಿನೂ ಕೂಡ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೀನಿ. ಸೊ ನೋಡೋಣಂತೆ. ಸೊ ಮೊದಲನೇದಾಗಿ ಇಂಗ್ಲಿಷ್ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು ಎಕ್ಸಾಮ್ ಪ್ಯಾಟ್ರನ್, ಅದು ಕ್ವಶನ್ ಪೇಪರ್ ಪ್ಯಾಟ್ರನ್. ಅದಾದ್ಮೇಲೆ ನಾನು ನಿಮಗೆ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತೀನಿ. ಸೊ ಮೊದಲನೇದಾಗಿ ಕ್ವಶನ್ ಪೇಪರ್ನಲ್ಲಿ ಫಸ್ಟ್ ಫ್ರಂಟ್ ಪೇಜ್ ನೀವು ಯಾವುದೇ ಕಾರಣಕ್ಕೂ MCQ ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಖಾಲಿ ಬಿಟ್ಬಿಡಿ, ಇಲ್ಲ ಲಾಸ್ಟಿಗೆ ಬರೀರಿ. ಇಲ್ಲ ಅಂದರೆ ಫಸ್ಟ್ ಪೇಜ್ನ ಯಾವುದೇ ಕಾರಣಕ್ಕೂ ಚಿತ್ ಮಾಡಕ್ಕೆ ಹೋಗ್ಬೇಡಿ, ಅಂದರೆ ಗೀಚಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಗೀಚಬೇಡಿ. ವ್ಯಾಲ್ವೇಟರ್ ಓಪನ್ ಮಾಡಿದ ತಕ್ಷಣ ಚೆನ್ನಾಗಿರ್ಬೇಕು ಫ್ರಂಟ್ ಪೇಜು, ಇಲ್ಲ ಅಂದರೆ ಅವನಿಗೆ ಖರಾಬ್ ಆಗಿಬಿಡುತ್ತೆ, ಹೆಂಗನಾಗೆ ಕರೆಕ್ಷನ್ ಮಾಡ್ತಾನೆ. ಸೊ ಹಂಗಾಗಿನೇ ಫ್ರಂಟ್ ಪೇಜ್ ನಿಮಗೆ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರೆಯೋಕೆ ಹೋಗ್ಬೇಡ್ರಿ, ಫ್ರಂಟ್ ಪೇಜ್ ಬಿಟ್ಬಿಡಿ. ಯಾವುದು ಬರೀರಿ ಅಂದರೆ 8 to 10 ವರ್ಡ್ ಆನ್ಸರ್ಸ್ ಆಗಿರ್ಬೋದು, ಸೆಂಟೆನ್ಸ್ ಮತ್ತೆ 5 to 6 ಸೆಂಟೆನ್ಸ್ಗಳ ಆನ್ಸರು, ಇದನ್ನು ಬರೀರಿ. ಯಾವುದೇ ಕಾರಣಕ್ಕೂ MCQ ಬರೀಬೇಡಿ. ನಿಮಗೆ ಗೊತ್ತಿಲ್ಲ ಅಂದರೆ, ಒಂದು ವೇಳೆ ಗೊತ್ತಿತ್ತು ಅಂದರೆ ಫ್ರಂಟ್ ಪೇಜ್ ಕಂಪ್ಲೀಟಾಗಿ MCQನೇ ಇರಲಿ. ಒಂದೊಂದು ಆನ್ಸರ್ ಆಗಿದ ತಕ್ಷಣ ಎರಡು ಲೈನ್ ಗ್ಯಾಪ್ ಬಿಟ್ಬಿಟ್ಟು ಬರೀರಿ. ಯಾವುದೇ ಕಾರಣಕ್ಕೂ ಡೈರೆಕ್ಟೆಡ್ ಅಂದರೆ ಡೂ ಆಸ್ ಡೈರೆಕ್ಟೆಡ್ನ ಸೆಕೆಂಡ್ ಪೇಜ್ನಲ್ಲಿ ಸ್ಟಾರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಫಸ್ಟ್ ಪೇಜಲ್ಲಿ ಸ್ಟಾರ್ಟ್ ಮಾಡಬೇಡಿ. ಮತ್ತು ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್. ಈ ಸತಿ ಥರ್ಡ್ ಲ್ಯಾಂಗ್ವೇಜ್ ಇಲ್ಲ ಅಂತ ಅನ್ಕೊಂತೀನಿ. ಫಸ್ಟ್ ಲ್ಯಾಂಗ್ವೇಜ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ತುಂಬಾ ಜನ ಕೇಳ್ತಿದ್ರು. ಈ ಒಂದ್ ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಬಿಟ್ರೆ ಎಲ್ಲ ಲ್ಯಾಂಗ್ವೇಜು ಒಂದೇನೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಲ್ಲರಿಗೂ ಒಂದೇ ಕ್ವಶನ್ ಪೇಪರ್ ಬರೋದು. ಸೊ ಹಂಗಾಗಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಪ್ಯಾಟರ್ನ್ ಅಲ್ಲಿ ಏನು ಚೇಂಜ್ ಇರಲ್ಲ, ಕ್ವಶನ್ಸ್ ಗಳಲ್ಲಿ ಕೆಲವೊಂದು ಚೇಂಜ್ ಇರುತ್ತೆ. ಸೊ ಹಂಗಾಗಿನೇ ಹೇಳ್ತಿದ್ದೀನಿ. ಇದು ನಿಮ್ಗೆ ಇಲ್ಲಿ ಡೂ ಆಸ್ ಡೈರೆಕ್ಟೆಡ್. ಕೆಲವೊಬ್ಬರಿಗೆ ಫಸ್ಟ್ನೇದಾಗಿ MCQ 6 ಮಾರ್ಕ್ಸ್ ಕೆಲವೊಬ್ರಿಗೆ ಕೊಡ್ತಾರೆ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ 6 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಲ್ಯಾಂಗ್ವೇಜ್ ಆದ್ರೆ 4 ಮಾರ್ಕ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಆಗುತ್ತೆ ಅಲ್ಗೂ ಇಲ್ಗೂ. ಸೊ ಎರಡನೇದಾಗಿ ಡೂ ಆಸ್ ಡೈರೆಕ್ಟೆಡ್ ನಿಮ್ಗೆ 12 ಮಾರ್ಕ್ಸ್ ಕೊಡ್ತಾನೆ ಅಂತಾನೆ ಹೇಳ್ಬೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಡೂ ಆಸ್ ಡೈರೆಕ್ಟೂ ಕೂಡ ತುಂಬಾ ಈಸಿ, ಆರಾಮಾಗಿ ಬರಿಬಹುದು ನೀವು. ಕ್ಲೀನಾಗಿ 12 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮ್ಗೆ ಇಲ್ಲಿ. ಇವೆರಡರಲ್ಲೇ ಆಲ್ಮೋಸ್ಟ್ ಒಂದು ಪಾಸ್ ಆಗ್ಬಿಡ್ಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟಿದ್ದು ಎಡಿಟ್ ದ ಸೆಂಟೆನ್ಸ್ ಅಂಡ್ ರೀರೈಟ್ ಅಂತ ಹೇಳ್ಬಿಟ್ಟು ಥರ್ಡ್ ಮೈನು. ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ರಾಜು ಗೋಯಿಂಗ್ ಟು ದ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ತಪ್ಪು ವರ್ಡ್ ಕೊಟ್ಟಿರ್ತಾರೆ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ರೀಸೆಂಟೆನ್ಸ್ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ರಾಜು ಎಲ್ಗೋದ ಏನ್ ಮಾಡ್ದ ಅಂತ ರೀಸೆಂಟೆನ್ಸ್ ಮಾಡಿ ಬರಿಬೇಕಾಗುತ್ತೆ. ಇದಕ್ಕೆ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 2 ಕೊಟ್ಟಿರ್ತಾರೆ ಸೆಂಟೆನ್ಸ್, ರಾಂಗ್ ಸೆಂಟೆನ್ಸ್ ನ ಕೊಟ್ಟಿರ್ತಾರೆ, ಅದನ್ನ ನೀವು ರೈಟ್ ಮಾಡಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಮೈನ್ ಬಂದ್ಬಿಟ್ಟು 2 and 3 ಸೆಂಟೆನ್ಸ್ ನ ಒಂದು ಆನ್ಸರ್ ದ ಫಾಲೋಯಿಂಗ್ ಅಂತಾನೆ ಹೇಳ್ಬೋದು. ಇದು 14 ಮಾರ್ಕ್ಸ್ ಇದೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಸೂಪರ್ ಆಗಿ ಬರಿಬಹುದು ನೀವು. 14 ಮಾರ್ಕ್ಸ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಲಾಂಗ್ ಆನ್ಸರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಗ್ರಾಮರ್ಗಿಂತ. ಓಕೆ, ಗ್ರಾಮರ್ ಅಲ್ಲೂ ಆರಾಮಾಗಿ ಪಾಸ್ ಆಗ್ಬೋದು, ಬಟ್ ಎರಡನ್ನೂ ಕೂಡ ಫೋಕಸ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಟ್ಸ್ ಅಂತಾನೆ ಹೇಳ್ಬೋದು. 12 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಫಸ್ಟ್ ಲ್ಯಾಂಗ್ವೇಜ್ ಎಲ್ಲಾನು ಕೂಡ ಇರುತ್ತೆ. ನೀಟಾಗಿ ನೀವು ನೋಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾಕ್ಟ್ಸ್ ಇಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರ್ನ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅವರು ಕೂಡ ಕೇಳ್ಬೋದು ನಮ್ಗೆ ಎಲ್ಲಿಬ್ರು ಅಂತ ಹೇಳ್ಬಿಟ್ಟು. ನಾನು ಹೇಳ್ಕೊಂಡು ಹೋಗ್ತೀನಿ, ಅದು ನೀವು ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆನಾ? ಎಕ್ಸ್ಟ್ರಾಕ್ಟ್ ಕೂಡ 12 ಮಾರ್ಕ್ಸ್ ಇರುತ್ತೆ. ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ 7th ಮೈನ್ ಬಂದ್ಬಿಟ್ಟು ಪ್ರೊಫೈಲ್ ಕ್ರಿಯೇಟ್ ಇರುತ್ತೆ. ಅಂದ್ರೆ ಇವಾಗ ನಂದು ಭಾರ್ಗವ್ದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕು ನೀವು. ಅಂದರೆ ಇವಾಗ ಒಂದು ರೆಸ್ಯೂಮ್ ಅಂತ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ. ಒಂದು ಅಲ್ಲಿ ಏನೋ ಭಾರ್ಗವು 10th ಸ್ಟ್ಯಾಂಡರ್ಡು ಈ ಸ್ಕೂಲಲ್ಲಿ ಓದ್ತಿದ್ದಾನೆ, ಮತ್ತೆ ಏನೋ ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದಾನೆ. ಸೊ ಆಕ್ಯುಪೇಷನ್ನು ಎಲ್ಲನೂ ಕೂಡ ಅಂದರೆ ಗೋಲ್ಸು ಇವನ್ನೆಲ್ಲನೂ ಕೂಡ ಕೊಟ್ಬಿಟ್ಟಿರ್ತಾರೆ. ಅಂದರೆ ನಾರ್ಮಲ್ ಆಗಿ ಬಯೋಡೇಟಾ ಥರ ಕೊಟ್ಟಿರ್ತಾರೆ. ಅದನ್ನ ನೀವೇನು ಮಾಡಬೇಕು, ಸೆಂಟೆನ್ಸ್ ರೂಪದಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ರೆಸ್ಯೂಮ್ ಥರ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ ಮಿನಿಮಮ್. ನೀವು ಕ್ಲೀನಾಗಿ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ 2 ಮಾರ್ಕ್ಸ್ ಆರಾಮಾಗಿ ಸಿಕ್ಬಿಡುತ್ತೆ, ತಲೆ ಕೆಡ್ಸ್ಕೊಳ್ಳೋ
ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಇಲ್ಲಿ ಡೆವಲಪ್ ದ ಸ್ಟೋರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. 8th ಮೈನ್ ಬಂದ್ಬಿಟ್ಟು ಡೆವಲಪ್ ದ ಸ್ಟೋರಿ 3 ಮಾರ್ಕ್ಸ್ಗೆ. ಅಂದ್ರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಇವಾಗ ಒಂದು ರಾಜು ಕಾಡ್ಗೆ ಹೋದ, ಆ ಕಾಡ್ನಲ್ಲಿ ಹುಲಿ ಕೈನಲ್ಲಿ ಸಿಗಾಕೊಂಡ, ಈ ತರ ಏನೋ ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಆ ಸ್ಟೋರಿನ ನೀವು ಡೆವಲಪ್ ಮಾಡಬೇಕಾಗತ್ತೆ. ಒಂದು ಲೈನಲ್ಲಿ ಸ್ಟೋರಿ ಕೊಟ್ಟಿರ್ತಾರೆ, ಅದು ನೀವು ಒಂದು 10-12 ಸೆಂಟೆನ್ಸ್ ಮಾಡ್ಕೊಂಡು ನೀವು ಬರಿಬೇಕಾಗತ್ತೆ. ಓಕೆನಾ, ಡೆವಲಪ್ ದ ಸ್ಟೋರಿ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 10th ಮೈನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 9th ಮೈನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಪಿಕ್ಚರ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ರಾಜು ಕಾಡಲ್ಲಿದ್ದ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ಗೆ ಕೆಳಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ ಇರುತ್ತೆ, 3 ಕ್ವಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 10th ಮೈನ್ ಬಂದ್ಬಿಟ್ಟು ಪೊಯಮ್. ಸೊ ಪೊಯಮ್ ಬಂದ್ಬಿಟ್ಟು 4 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. 2 ಕೊಟ್ಟಿರ್ತಾರೆ, ಅದರಲ್ಲಿ 1 ಬರೀಬೇಕಾಗತ್ತೆ ನೀವು ಪೊಯಮ್ನ. ತುಂಬಾ ಈಸಿ ಇರುತ್ತೆ ಪೊಯಮ್. ನೀವು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಲಾಸ್ಟ್ 3 ಇಯರ್ಸ್ನ ಒಂದು ಪೇಪರ್ಸ್ ಅಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಸಾಕು, ಕ್ಲೀನ್ ಆಗಿ ಬರೀಬಹುದು. ಅದ್ರೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ 11th ಮೈನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ರೀಡ್ ದ ಪ್ಯಾಸೇಜ್ ಅಂಡ್ ಆನ್ಸರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 4 ಮಾರ್ಕ್ಸ್ ಇಂದ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅಂದ್ರೆ ರಾಜು ಕಾಡಿಗೆ ಹೋದ ಅಂತ ಹೇಳಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಒಂದು ಇಷ್ಟಾಗ್ಲ ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಒಂದು ಪ್ಯಾಸೇಜ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಕೆಳಗಡೆ. ತುಂಬಾ ಈಸಿ, ಅಲ್ಲೇ ಆನ್ಸರ್ ಇರುತ್ತೆ, ಅಲ್ಲೇ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಕೊಟ್ಟಿರ್ತಾರೆ, ಆ ಕ್ವಶನ್ಸ್ಗೆ ನೀವು ಆನ್ಸರ್ ಹುಡುಕಬೇಕಾಗತ್ತೆ. ನೀವೇನು ಓನ್ ಆಗಿ ಬರೀರಿ ಅಂತ ಹೇಳ್ತಿಲ್ಲ, ಅಲ್ಲಿ ಕ್ವಶನ್ಸ್ ಆನ್ಸರ್ ಎಲ್ಲನೂ ಕೂಡ ಇರುತ್ತೆ. ಅಲ್ಲಿ ಹುಡುಕ್ಬಿಟ್ಟು ನೀವು ಆನ್ಸರ್ನ ಬರೀಬೇಕಾಗತ್ತೆ. ಇದಕ್ಕೆ 4 ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಕ್ಲೀನ್ ಆಗಿ ಗ್ರಾಮರ್ ನೋಡ್ಕೊಂಡ್ಬಿಟ್ರೆ ಗ್ರಾಮರ್ ಅಲ್ಲೇ ಪಾಸ್ ಆಗ್ಬಿಡ್ತೀರಾ ನೀವು. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಗ್ರಾಮರ್ ಕೂಡ ಇದೆ, ಪ್ರತಿಯೊಬ್ಬರು ಕೂಡ ತಗೊಳ್ಳಿ, ತುಂಬಾ ಯೂಸ್ ಇದೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 8 and 10 ಸೆಂಟೆನ್ಸ್ ನ ಒಂದು ಆನ್ಸರ್ ದ ಫಾಲೋಯಿಂಗ್ ಅಂತಾನೆ ಹೇಳ್ಬೋದು. 4 ಮಾರ್ಕ್ಸ್ ಇಂದ ಇರುತ್ತೆ. 4 ಮಾರ್ಕ್ಸ್ ಅಲ್ಲಿ ಹೆಂಗ್ ಬರೀಬೇಕು ಅಂದ್ರೆ, ನಾನು PU ನಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ ಹೆಂಗ್ ಬರ್ದೆ ಅಂತ ಹಾನೆಸ್ಟ್ ಆಗಿ ಹೇಳ್ತೀನಿ ನೋಡಿ. ಇದು ಪೇಪರು ಲಿಟ್ರಲ್ ನಂಗೆ 78 ಬಂದಿತ್ತು, ನೀವು ನಂಬಲ್ಲ. ಚೆನ್ನಾಗಿ ಬರ್ದಿದೆ ವಿತ್ ಇಂಟರ್ನಲ್ಸ್. ಓಕೆನಾ, ಇಂಟರ್ನಲ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ರು, ಬಟ್ ಆದ್ರೂ ಕೂಡ ಚೆನ್ನಾಗಿ ಬರ್ದಿದೆ. ಮೇನ್ ಆಗಿ ಇಲ್ಲಿ ಏನ್ ಗೊತ್ತಾ, 8 to 10 ವರ್ಡ್ನ ಒಂದು ಆನ್ಸರ್ ದ ಫಾಲೋಯಿಂಗ್ ಅಂತ ಅನ್ಕೊಳ್ಳಿ. ಓಕೆನಾ, ಇಲ್ಲಿ ಫಸ್ಟ್ ಕ್ವಶನ್ ನೀವು ಯಾವ ರೀತಿ ಲಾಂಗ್ ಆನ್ಸರ್ಸ್ ಬರೀಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಾನು ಹೆಂಗ್ ಬರ್ದಿದೆ ಅಂದ್ರೆ, ನೀವು ನಗ್ತೀರಾ. ಫಸ್ಟು ಇವಾಗ ಒಂದೇನೋ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಆ ಒಂದು ಕ್ವಶನ್ನ ಒಂದು ಕವಿ ನೇಮ್ ಕೊಟ್ಟಿರ್ತಾರೆ, ಅಂದ್ರೆ ಏನೋ ಆ ಚಾಪ್ಟರ್ನ ಬರ್ದಿರೋರ್ದು ಅಥವಾ ಯಾರ್ದೋ ಒಬ್ರು ನೇಮ್ ಕೊಟ್ಟಿರ್ತಾರೆ, ಅಲ್ಲಿ ಬರ್ದಿರೋರ್ದು, ಪೊಯಮ್ ಬರ್ದಿರೋರ್ದು ಒಂದು ನೇಮ್ ಕೊಟ್ಟಿರ್ತಾರೆ. ಅವ್ರದ್ದು ಮತ್ತೆ ಲೆಸನ್ ಚಾಪ್ಟರ್ ನೇಮ್ದು ಅಥವಾ ಪೊಯಮ್ನ ಒಂದು ಚಾಪ್ಟರ್ ನೇಮ್ ಬಂದ್ಬಿಟ್ಟು ಅವೆರಡೂ ಕೂಡ ಜೋಡಿಸ್ಕೊಂಡು ನಾನೇನ್ ಮಾಡಿದ್ದೆ ಅಂದ್ರೆ ಸೆಂಟೆನ್ಸ್ ಮಾಡ್ಕೊಂಡಿದ್ದೆ. ಒಂದು 3 ಲೈನ್ ಸೆಂಟೆನ್ಸ್ ಮಾಡ್ಕೊಂಡಿದ್ದೆ. ಈ ಒಂದು ಸಬ್ಜೆಕ್ಟು ಈ ಒಂದು ಕ್ವಶನ್ ಬಂದ್ಬಿಟ್ಟು ಇವರು ಈ ಚಾಪ್ಟರ್ ಇಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಇದು ಬರಿಬೋದೋ ಗೊತ್ತಿಲ್ಲ, ಬಟ್ ನಾನು ಬರ್ದಿದ್ದೆ. ಓಕೆನಾ, ಅದಾದ್ಮೇಲೆ ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಡಿ ಇಲ್ಲಿ. ಓಕೆನಾ, ಇಲ್ಲಿ ಗ್ಯಾಪ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ, ಮತ್ತೆ ಒಂದು 6 ಇಂದ 7 ಲೈನ್ ಆಗಿದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡಿ, ಮತ್ತೆ ಕೆಳಗಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಹಿಂಗ್ ಬರ್ದಿದ್ದೀರಾ ಅಂದ್ರೆ 100% ಹೇಳ್ತೀನಿ ನೀವು ಪಾಸ್ ಆಗ್ತೀರಾ. ಮತ್ತೆ ಕೆಳಗಡೆ 2 ಲೈನ್ ಬಿಟ್ಟಿರಿ, 2 ಲೈನ್ ಬಿಡ್ಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ, ಅದು ತುಂಬಾ ಜನ ಏನ್ ಮಾಡ್ತಾರೆ, ಆನ್ಸರ್ ಇನ್ನ ಇದೆ ಅಂತ ತುಂಬಿಸ್ಬಿಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಆನ್ಸರ್ ಇದ್ರೂ ಕೂಡ ಅಲ್ಲಿಗೆ ಸ್ಟಾಪ್ ಮಾಡ್ಬೇಡಿ. ಯಾವುದೇ ಕಾರಣಕ್ಕೂ ಚಿತ್ ಮಾಡಕ್ ಹೋಗ್ಬೇಡಿ, ಅಂದ್ರೆ ಗೀಚಕ್ ಹೋಗ್ಬೇಡ್ರಿ, ನೀಟಾಗಿ ಬರೀರಿ. ಓಕೆನಾ, ಸೊ ಅದಾದ್ಮೇಲೆ ಎಸ್ಸೆ ರೈಟಿಂಗು ಅಂದ್ರೆ ಇವಾಗ ಒಂದು ಭಾರತ ಬಗ್ಗೆ ಬರೀರಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಇಂಡಿಯನ್ ಬಗ್ಗೆ ಒಂದು ಎಸ್ಸೆ ಬರೀರಿ ಅಂತ ಕೊಟ್ಟಿರ್ತಾರೆ. 1 ಪೇಜ್ ಪೂರ್ತಿ ಎಸ್ಸೆ ಬರೀಬೇಕಾಗತ್ತೆ ನೀವು. ಎಸ್ಸೆ ರೇಟಿಂಗು ಕೂಡ ನಮ್ಮ ಒಂದು PDF ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕ್ಲೀನಾಗಿ ಓದ್ಕೋಬಹುದು ನೀವು. ನಮ್ಮ ಒಂದು PDF ಬಂದು ಮೆಸೇಜ್ ಮಾಡಿ ಕೊಡ್ತೀನಿ. ಓಕೆನಾ, ಎಸ್ಸೆ ರೈಟಿಂಗ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಲೆಟರ್ ರೈಟಿಂಗು. ಇದ್ರಲ್ಲಿ ನಿಮ್ಗೆ ಆರಾಮಾಗಿ ಒಂದು 3 ಮಾರ್ಕ್ಸ್ ಅನ್ನ ಸಿಗುತ್ತೆ. ಎಸ್ಸೆ ರೈಟಿಂಗ್ ಅಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಈಸಿಯಾಗಿ ಬರೀಬಹುದು. ಮತ್ತೆ ಲೆಟರ್ ರೈಟಿಂಗ್ ಅಲ್ಲಿ 5 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಲೆಟರ್ ರೈಟಿಂಗು ನೀವು ಹೆಂಗನ ಬರೀರಿ, 5 ಮಾರ್ಕ್ಸ್ ಅಂತೂ ಅವ್ನು ಕೊಡಲ್ಲ, ಗೊತ್ತಾಯ್ತಾ. ತುಂಬಾ ಚೆನ್ನಾಗಿ ಬರ್ದಿದ್ರೆ ಕೊಡ್ತಾನೆ, ಬಿಟ್ರೆ ಯಾವುದೇ ಕಾರಣಕ್ಕೂ 5 ಮಾರ್ಕ್ಸ್ ಅಂತೂ ಅಯ್ಯಪ್ಪ ಕೊಡಲ್ಲ, ಯಾರನ್ನ ಆಗ್ಲಿ. ನಾನು ನೋಡಿದೀನಿ ವ್ಯಾಲ್ಯೂಯೇಷನ್ ಮಾಡೋದನ್ನು ಕೂಡ 5 ಮಾರ್ಕ್ಸ್, ಅದು ಎಷ್ಟು ಚೆನ್ನಾಗಿ ಬರ್ದಿದ್ರು 5 ಮಾರ್ಕ್ಸ್ ಕೊಡಲ್ಲ ಅವರು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ ಅದು ಎಷ್ಟು ಬರೆದ್ರು ಲೆಟರ್ ರೈಟಿಂಗ್ ಅಲ್ಲಿ. ಸೊ ಹಂಗಾಗಿ ಒಂದು 4 ಮಾರ್ಕ್ಸ್ ಅಥವಾ 4.25 ಕೊಡ್ತಾರೆ, ಬಿಟ್ರೆ 5 ಕೊಡಲ್ಲ. ಸೊ ಹಂಗಾಗಿ ನಾವು 4 ಅಂತ ಇಟ್ಕೊಳ್ಳೋಣ. 4 ಮಾರ್ಕ್ಸಿಗೆ ನೀವು ನೀಟಾಗಿ ಲೆಟರ್ ರೈಟಿಂಗ್ ಬರೀಬೇಕಾಗತ್ತೆ. ನೀಟಾಗಿ ನಾರ್ಮಲ್ ಲೆಟರ್ ರೈಟಿಂಗ್ ಹೆಂಗ್ ಬರೀತೀರಾ, ಇಲ್ಲಿ ಫ್ರಮ್ ಟು ಮತ್ತೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಹಾಕ್ಬಿಟ್ಟು ಇಲ್ಲಿ ಸಬ್ಜೆಕ್ಟ್ ಅಂತ ಹಾಕಿ, ವಿಷಯ ಏನ್ ಕೊಟ್ಟಿರ್ತಾನೆ ಆ ವಿಷಯ ಹಾಕ್ಬಿಟ್ಟು, ಅಂದ್ರೆ ಸಬ್ಜೆಕ್ಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಡೀಟೇಲ್ಸ್ ಬರೀರಿ. ಡೀಟೇಲ್ಸ್ ಬರೆದಿ ಯುವರ್ ಫೇತ್ಫುಲಿ ಅಂತ ಬರೆದು ನಿಮ್ಮ ಒಂದು ನೇಮ್ ಹಾಕಿ, ಮತ್ತೆ ಅಲ್ಲಿ ಅಡ್ರೆಸ್ ಕೊಟ್ಟಿರ್ತಾನೆ ಆ ಅಡ್ರೆಸ್ ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯುವರ್ ಫೇತ್ಫುಲಿ ಅಂತಾನೆ ಹಾಕಿ, ಬೇರೆ ಏನು ಹಾಕಕ್ ಹೋಗ್ಬೇಡಿ. ಸೊ ಬರೆದು ಇದನ್ನ ಮುಗಿಸ್ಬೇಕಾಗತ್ತೆ. ಓಕೆನಾ,
ಇವಾಗ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಯಾವ ರೀತಿ ಇವೆಲ್ಲ ಕರೆಕ್ಟಾಗಿ ನೀವು ಯೋಚನೆ ಮಾಡಿಬಿಟ್ಟು ಬರ್ದಿದ್ದೀರಾ ಅಂದರೆ ನಾನು 100% ಹೇಳ್ತೀನಿ, ಏನಿಲ್ಲ ಅಂದ್ರೂ ಇಂಟರ್ನಲ್ ಸೇರಿಸಿ 80+ ಸ್ಕೋರ್ ಮಾಡ್ಬೋದು. ಕರೆಕ್ಟಾಗಿ ನಾನು ಹೇಳಿರೋದನ್ನು ನೀಟಾಗಿ ಓದ್ಕೊಂಡು ಬರ್ದಿದ್ದೀರಾ ಅಂದರೆ 100% ಸ್ಕೋರ್ ಮಾಡ್ಬೋದು. 100% 100+ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದು ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜಲ್ಲಿ ಈಸಿ. ಓಕೆನಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಚೆನ್ನಾಗಿ ಬರೀರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ಪಾಸಿಂಗ್ ಪ್ಯಾಕೇಜ್ಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ದುಡ್ಡು ಕೊಟ್ಟಿದ್ದೀರಾ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಂದು ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ಸೆಂಡ್ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.